ನಮ್ಮ ಮಧುಗಿರಿಯಲ್ಲಿ ಒಂದಿನ ಗಾಡಿ ಓಡಿಸ್ಕೊಂಡು ಏಕಶಿಲೆ ಬೆಟ್ಟಗೆ ಹಾಯ್ ಅಂತ ಹೇಳ್ಕೊಂಡು ನಾನ್ ಬಂದಿದ್ದು ಶಂಭೋನಹಳ್ಳಿಗೆ. ಬೆಂಗಳೂರು ಬೇಜಾರಾಗಿತ್ತು. ಭಾರ್ಗವ್ ಫ್ರೆಂಡ್ ಹೇಮಂತ್ ಮನೆಗೆ ನಾನು ಬಂದ್ಬಿಟ್ಟೆ. ವಿಲೇಜ್ ಲೈಫ್ ಎಂಜಾಯ್ ಮಾಡೋಣ ಅಂತ ಬಂದಿದ್ ಖುಷಿಗೆ ಕುಡಿಯೋದಕ್ಕೆ ಮಸಾಲಾ ಮಜ್ಜಿಗೆ ಕೊಟ್ಟ ಸಕ್ಕತ್ತಾಗಿ ಮಾಡಿದ್ದ. ಚಾಕು ತಗೊಂಡು ನಮಗೋಸ್ಕರ ಮಾವಿನಕಾಯಿ ಕಟ್ ಮಾಡ್ದ. ಮಾವಿನಕಾಯಿ ಅಂತೂ ಸಕ್ಕತ್ತಾಗಿತ್ತು. ಅವ್ರ ತೋಟದಲ್ಲಿ ಬೆಳೆದಿರೋ ಕಳೆಕಾಯಿನೆಲ್ಲ ಬಾಣ್ಲಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಮಸಾಲೆ ಹಾಕಿ ನಮಗೋಸ್ಕರ ಸೂಪರ್ ಆಗಿರೋ ಸ್ನಾಕ್ಸ್ ನ ಮಾಡ್ಕೊಂಡ್ ಕೊಟ್ಟ. ಬಿಸಿ ಆರೋದ್ಮೇಲೆ ಕಳೆ ಬೀಜ ತಿಂದ್ರೆ ಸೂಪರ್ ಆಗಿರುತ್ತೆ. ಅವ್ರ ಅಣ್ಣಗೆ ಹಾಯ್ ಅಂತ ಹೇಳಿ ನಾವು ಬಂದಿದ್ದು ತೆಂಗಿನ ತೋಟಕ್ಕೆ. ಫ್ರೆಶ್ ಆಗಿ ಎಳ್ಳೀರ್ ಕುಡಿಯೋಣ ಅಂತ ಕೋತಿ ತರ ಮರ ಹತ್ತದ ನಮ್ಮ ಹೇಮಂತ. ಸೂಪರ್ ಆಗಿ ಹತ್ತದ ಗುರು. ಎಂತ ಸ್ಕಿಲ್ಸ್ ಗುರು. ನನಗೆ ಮರ ಹತ್ತದಕ್ ಬರೋದಿಲ್ಲ, ಮರ ಹತ್ತದನ್ನ ನೋಡಕ್ ಬರುತ್ತೆ. ಮೇಲಿಂದ ಡಮಾರ್ ಅಂತ ಕೋಕೋನಟ್ ಬಿತ್ತು. ನಾವು ಕೊಚ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಒಂದಲ್ಲ ಎರಡಲ್ಲ ಗುರು, ಅನ್ಲಿಮಿಟೆಡ್ ಆಗಿ ಕುಡ್ದೆ. ಸಕ್ಕತ್ತಾಗಿತ್ತು ಗುರು. ಫುಲ್ ಹೊಟ್ಟೆ ತುಂಬಿತು. ಅದಾದ್ಮೇಲೆ ಎಳ್ಳೀರ್ನ ಓಪನ್ ಮಾಡಿ ನಾವು ಗಂಜಿ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಗಂಜಿ ಕೂಡ ಸಕ್ಕತ್ತಾಗಿತ್ತು ಗುರು. ಟೇಸ್ಟ್ ಅಂಗಡಿಯಲ್ಲಿ ಸಿಗುವ ಕೂಲ್ ಡ್ರಿಂಕ್ಸ್ ಎಣ್ಣೆ ಎಲ್ಲ ವೇಸ್ಟ್. ಎಳ್ಳೀರು 100% ಬೆಸ್ಟ್. 200% ಹೆಲ್ತ್ ಗೆ ಸಖತ್ ಬೆನಿಫಿಟ್ಸ್ ಇದೆ. ಹೊಟ್ಟೆ ತುಂಬಾ ಎಳ್ಳೀರ್ನ ಕುಡ್ಕೊಂಡು ನಾವು ಬಂದಿದ್ದು ವೆಂಕಟೇಶ್ವರ ಟೆಂಪಲ್ ಗೆ. ಟೆಂಪಲ್ ಕ್ಲೋಸ್ ಆಗಿತ್ತು. ಅದಕ್ಕೆ ಪಕ್ಕದಲ್ಲಿ ಕಲ್ಯಾಣಿ ಇತ್ತು. ಓಡ್ ಬಂದು ಡಮಾರ್ ಅಂತ ನೀರಿಗೆ ಬಿದ್ದೆ. ನನಗೆ ಈಜೊಡಿಯೋದು ಅಂದ್ರೆ ಸಖತ್. ಸ್ವಿಮ್ಮಿಂಗ್ ಮಾಡೋದ್ರಿಂದ ಸಖತ್ ಬೆನಿಫಿಟ್ಸ್ ಇದೆ. ಬಾಡಿ ಫ್ಲೆಕ್ಸಿಬಲ್ ಆಗಿರುತ್ತೆ. ಕ್ಯಾಲೋರೀಸ್ ಬೇಗ ಬರ್ನ್ ಆಗುತ್ತೆ. ಈಜು ಗೊತ್ತಿದ್ರೆ ಮಾತ್ರನೇ ನೀರ್ಗಿಳಿರಿ, ಇಲ್ಲ ಅಂದ್ರೆ ಸಖತ್ ಡೇಂಜರಸ್. ನೋಡಕ್ಕೆ ನೀರು ಚೆನ್ನಾಗಿರುತ್ತೆ, ಬಿದ್ರೆ ಸತ್ತೋಗ್ತೀರಾ. ಈಜು ಬರಲೇಬೇಕು. ಕಲ್ಯಾಣಿ ಅಂತೂ ಸಖತ್ ಗಲೀಜಾಗಿತ್ತು. ಸೋಪು, ಬ್ರಷ್, ಶಾಂಪೂ, ಪೇಸ್ಟ್, ಕವರ್ ಎಲ್ಲ ನೀರಿಗೆ ಬಿಸಾಕಿದ್ರು. ಎಲ್ಲ ಕೂಡ ಎತ್ತಿ ಆಚೆ ಬಿಸಾಕದೆ ಸ್ವಚ್ಛ ಭಾರತ್ ಅಭಿಯಾನ್ ಗುರು. ಹೋಗೋ ಜಾಗದಲ್ಲಿ ಗಲೀಜ್ ಮಾಡಬೇಡಿ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.